ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಾನು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಯಾವುದು ಅಂದರೆ ಮಟರ್ ಪನ್ನೀರ್ ಬಟರ್ ಮಸಾಲಾನ ಮಾಡ್ತಾಯಿದ್ದೀನಿ. ನಥಿಂಗ್ ಬಟ್ ಪನ್ನೀರ್ ಬಟರ್ ಮಸಾಲ. ಸೊ ಹೇಗೆ ಮಾಡೋದು, ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಪನ್ನೀರ್, ಜೊತೆಗೆ ನಾನು ಇಲ್ಲಿ ಹಸಿರು ಬಟಾಣಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ತೊಗೊಂಡಿರೋದು ಆನಿಯನ್ನ ನಾನು ಸಣ್ಣದಾಗಿ ಪೀಸಸ್ಗಳಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಒಣಮೆಣ್ಸಿಕಾಯಿ ಯಾಕೆ ತೊಗೊಂಡೆ ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಟೊಮೊಟೊನೂ ಕೂಡ ನಾನು ಸ್ಮಾಲ್ ಸ್ಲೈಸಸ್ ಆಗಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಅಂದರೆ ಗ್ರೇವಿಗೆ ಬೇಕಾಗಿರ್ತಕ್ಕಂಥದ್ದು ಥಿಕ್ನೆಸ್ಗೆ ನಾನಿಲ್ಲಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಲವಂಗ ಮತ್ತು ಚಕ್ಕೆ ಜೀರಿಗೆ. ಲವಂಗ ಚಕ್ಕೆ ಜೀರಿಗೆ ಯಾಕೆ ತೊಗೊಂಡೆ ಆಮೇಲೆ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ನಿಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಉಪ್ಪು, ರುಚಿಗೋಸ್ಕರ ನಾನು ತೊಗೊಂಡಿರೋದು. ಆಮೇಲೆ ಕಸೂರಿ ಮೇಥಿನೂ ಕೂಡ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು. ಫಸ್ಟ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಜೊತೆಗೆ ನಾನು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫಸ್ಟ್ ರೋಸ್ಟ್ ಮಾಡ್ಕೊಂಡಿನಿ. ನಂತರ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಯಾಕೆಪ್ಪ ಅಂತಂದರೆ ಟೊಮೊಟೊ ಕ್ಲೀನಾಗಿ ಬೇಗ ಬೇಯುತ್ತೆ, ಹಾಗಾಗಿ ನಾನು ಅದನ್ನು ಟೊಮೊಟೊ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪಾಕಿ ಇನ್ನೂ ಕ್ಲೀನಾಗಿ ಬೇಯುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟರ ಜೊತೆಗೆ ನಾನು ಗ್ರೇವಿಗೆ ಏನೇನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ನೆನೆಸಿರ್ತಕ್ಕಂತಹ ಗೋಡಂಬಿ, ಚಕ್ಕೆ, ಜೀರಿಗೆ ಮತ್ತು ಲವಂಗನ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ತಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಗ್ರೇವಿನ ರೆಡಿ ಮಾಡ್ಕೊಳ್ಳಿ. ಈ ಗ್ರೇವಿ ತುಂಬ ನಿಮಗೆ ಆಲ್ರೆಡಿ ಅಲ್ಲೇ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರದ್ದು. ಸೊ ಅದಾದಮೇಲೆ ಎತ್ತಿಟ್ಕೊಂಡಾದ್ಮೇಲೆ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹಸಿರು ಬಟಾಣಿ ಕೂಡ ತೊಗೊಳ್ಳಿ. ಸೊ ಇವಾಗ ತೊಗೊಂಡಿದ್ದೀರಲ್ವ, ಈಗ ಅದೇ ಬಾಣಲಿಲಿ ನೀವೇನು ಮಾಡಿ ಪನ್ನೀರ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾ ಅದಕ್ಕೆ ಖಾರದ ಪುಡಿನ ಖಾರದ ಪುಡಿ ಚೆನ್ನಾಗಿ ಸೇರಿಸಿ 2 ನಿಮಿಷ ಫ್ರೈ ಮಾಡಿದಾದಮೇಲೆ ಅದಕ್ಕೆ ನೆಕ್ಸ್ಟ್ ಹಸಿರು ಬಟಾಣಿ ಹಾಕ್ರಿ. ಆವಾಗ ನಿಮಗೆ ಹಸಿರು ಬಟಾಣಿ ಕೂಡ ಅದರಲ್ಲಿ ಫ್ರೈ ಆಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಂದರೆ ಪನ್ನೀರ್ ಜೊತೆ ಮತ್ತು ಹಸಿರು ಬಟಾಣಿ ಹೊಂದ್ಕೊಂಡು ಆ ಒಂದು ಮಸಾಲ ಥರ ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಪಕ್ಕಕ್ಕೆ ತಕ್ಕೊಂಡ್ಬಿಟ್ಟು ಒಂದು ತಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಬಾಣಲಿಲಿ ನಾನು 2 ಬೆಣ್ಣೆ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಖಾರದ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೋಸ್ಕರ, ಅದಕ್ಕೋಸ್ಕರ ನಾನು ಕಮ್ಮಿ ಯೂಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡಬೇಕು ಅಂದರೆ ನೀವು ಕ್ವಾಂಟಿಟಿನ ಹೆಚ್ಚು ಮಾಡ್ಕೋಬೋದು. ಸೊ ಅದಾದಮೇಲೆ ನೋಡಿ ಈ ಥರ ಫ್ರೈ ಆಗಬೇಕಾದ್ರೆ ಗ್ರೇವಿನ ಅದಕ್ಕೇನು ಮಾಡಿ ಆ ಒಂದು ಬಾಣಲಿಗೆ ಹಾಕಿ, ಅದು ಗ್ರೇವಿ ಹಾಕಿದಾದ್ಮೇಲೆ ಚೆನ್ನಾಗಿ ಕೈ ಆಡಿ ಅದಕ್ಕೆ ನೀವು ಉಪ್ಪನ್ನ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಆ ಗ್ರೇವಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಆ ಕುದ್ದಾದ್ಮೇಲೆ ನೀವು ಇರ್ತಕ್ಕಂತಹ ಪನ್ನೀರು ಮತ್ತು ಹಸಿರು ಬಟಾಣಿನ ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಈ ಗ್ರೇವಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಮುಚ್ಚಿಟ್ಬಿಡಿ ಒಂದು 5 ಮಿನಿಟ್ಸ್ ಮುಚ್ಚಿಟ್ಟಾದ್ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೇಲ್ಕೊಂಡು ಬಂದಮೇಲೆ ನೀವು ಅದಕ್ಕೆ ನೆಕ್ಸ್ಟು ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಫೈನಲಾಗಿ ಆ್ಯಡ್ ಮಾಡಿ 1 ನಿಮಿಷ ಬಿಟ್ಟರೆ ನಿಮಗೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಅಂತ. ಕೊನೆಯಲ್ಲಿ ಬೆಣ್ಣೆ ಒಂಚೂರು ಆ್ಯಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಸೊ ಈಗ ನಾನು ಬೆನಿಫಿಟ್ಸ್ ಏನಪ್ಪ ಇದ್ರದ್ದು ಪನ್ನೀರ್ದು ಅಂತ ಹೇಳ್ತಾ ಹೋಗ್ತೀನಿ. ಪನ್ನೀರು ಡೈಜೆಷನ್ ಮತ್ತು ಪ್ರೋಟೀನ್, ಕ್ಯಾಲ್ಶಿಯಮ್ನ ಹೆಚ್ಚಿರುತ್ತೆ. ಸೊ ರಿಚ್ ಡಯಟ್ ಅಂತ. ಸೊ ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಗ್ರೀನ್ ಪೀಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ, ಗ್ರೀನ್ ಪೀಸಲ್ಲೂ ಕೂಡ ಡೈಜೆಸ್ಟಿವ್ ಸಿಸ್ಟಮಲ್ಲಿರ್ತಕ್ಕಂಥದ್ದು ಚೆನ್ನಾಗಾಗುತ್ತೆ ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಮತ್ತು ಕ್ಯಾನ್ಸರ್ ಪ್ರೊಟೆಕ್ಟಿವ್ ಕೂಡ. ಮತ್ತು ಇದರಲ್ಲಿ ವಿಟಮಿನ್ ಕೆ ಮತ್ತು ಫೈಬರ್ ಇನ್ ರಿಚ್, ಆಮೇಲೆ ಪ್ರೋಟೀನ್ ಕಂಟೆಂಟ್ ಕೂಡ ಇದೆ. ಸೊ ಹೀಗಾಗಿ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ಲು ಕೂಡ
ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಪನ್ನೀರು ಮತ್ತು ಮಟರನ್ನ ನಾವು ಯೂಸ್ ಮಾಡಿ ಹೆಲ್ದಿಯಾಗಿ ಊಟ ಮಾಡ್ಕೋಬೋದು. ಸೊ ಡಯಟ್ ಮಾಡೋರಿಗಂತೂ ತುಂಬ ಹೆಲ್ತ್ ಕಂಟ್ರೋಲ್ ಆಗಿರ್ತಕ್ಕಂಥ ಫುಡ್ ಇದು. ನಾನು ಬರೀ ಅಡುಗೆ ವಿಚಾರದ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ, ಅದ್ರ ಬೆನಿಫಿಟ್ಸ್ಗಳು ಹೇಗಿರುತ್ತೆ, ನಮ್ಮ ಡೈಲಿ ಡೇ ಟು ಡೇ ಲೈಫಲ್ಲಿ ಹೆಲ್ತ್ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಬೆನಿಫಿಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಸೊ ಅದಕ್ಕೆ ಇದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಹೆಲ್ದಿ ಫುಡ್ನ ಊಟ ಮಾಡಿಕೊಂಡು ನಮ್ಮ ಜೀವನವನ್ನು ಹೆಲ್ತನ್ನ ಕಾಪಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.